ನೀವು ಎಲ್ಲೂ ಇಂಟರ್ವ್ಯೂಗಳು ಕೊಟ್ಟಿಲ್ಲ, ಇಂಟರ್ವ್ಯೂಗಳು ನೀವು ಕೊಡೋದೂ ಇಲ್ಲ. ಸೊ ಈ ಒಂದು ಆಲೋಚನೆ ಯಾಕೆ ಅಂತ? ಪ್ರೀತಮ್ ಇದ್ದವರು ತುಂಬ ನಾಟಿ ಅಥವಾ ಏನೋ ಮಾತಾಡ್ಬಿಡ್ತಾರೆ, ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಏನಪ್ಪ ಕ್ಯಾರೆಕ್ಟರ್ ಈ ಥರ ಇದೆ ಆ ಟೈಮಲ್ಲಿ, ಅಂದರೆ ದಟ್ ಆ ಕಾಲಘಟ್ಟದಲ್ಲಿ ಅಂಥ ಹುಡುಗ ಒಬ್ಬ ಸಿನಿಮಾ ಹೀರೋ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀರಾ? ಈಗ ನಿಮ್ಮ ಲೈಫ್ ಜರ್ನಿ ಜಸ್ಟ್ ಒಂದು ರೀಕ್ಯಾಪ್ ಮಾಡೋದಾದರೆ, ಬಾಲ್ಯದಿಂದ ನಿಮಗೆ ಬುದ್ಧಿ ಬಂದಾಗಿಂದ ಯು ವಾಂಟ್ ಟು ಸೇ ಸಮಥಿಂಗ್ ಟು ಸೊಸೈಟಿ, ಈ ಥರ ನಾನು ಬಂದೆ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಬಿಕಮ್ ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್. ಓಕೆ, ಅದೇ ಸರ್, ಒಂದು ಮೊನೋಟನಿ. ಪ್ರತಿಯೊಂದು ಇಂಟರ್ವ್ಯೂಲು ಒಂದು ಪ್ಯಾಟರ್ನ್ ಆಫ್ ಕ್ವಶನ್ಸ್ ಇರುತ್ತೆ. ಎಲ್ಲ ನಮ್ಮ ಕಷ್ಟಗಳನ್ನ ಕೇಳ್ತಾರೆ. ಅಂದರೆ ಕಷ್ಟಗಳು ಹೇಳಿದ್ರೆ ಕಾಂಟ್ರವರ್ಷಿಯಲ್ ಕೇಳ್ತಾರೆ, ಇಲ್ಲ ಸ್ಪೈಸಿ ಅಥವಾ ವೈಯಕ್ತಿಕ ವಿಚಾರಗಳ ಕೇಳ್ತಾರೆ. ಅದು ಬಿಟ್ಟು ಇವಾಗ ನನ್ನ ಕೆರಿಯರಲ್ಲಿ ನಾನು ಮಾಡಿದ ಸಿನಿಮಾಗಳಾಗಿರ್ಬೋದು, ಅಥವಾ ಮೇ ಬಿ ನನ್ನ ಒಂದು ದಾರಿ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗೋ ಥರ ಸ್ವಲ್ಪ ಕಮ್ಮಿನೇ ಸರ್. ಸೊ ನೀವು ನನಗೆ ಕಾಶನ್ ಕೊಡ್ತಿದ್ದೀರಿ? ಇಲ್ಲ ಸರ್, ಕಾಶನ್ ಅಲ್ಲ. ಅಂದರೆ ಯೂಶಲಿ ನಡೀತಿರುವಂಥ ಮೊನೋಟನಿ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ಯಾಕಂದ್ರೆ ಸಾಕಷ್ಟು ಕಡೆ ಇದೆ. ಅಂದರೆ ಇದು ಗೆಲುವಿನ ಪ್ಯಾಟರ್ನ್, ಇದು ವ್ಯೂಸ್ ತಗೊಳ್ಳೋ ಪ್ಯಾಟರ್ನ್, ಇದು ಇಂಟರ್ವ್ಯೂ ನಡೆಸೋ ಪ್ಯಾಟರ್ನ್ ಅಂತ ಒಂದು ಟೈಪ್ ಕ್ಯಾಸ್ಟ್ ಮಾಡಿ ಇಟ್ಟಿದ್ದಾರೆ. ಇವನ್ ನಾನು ರಂಗಿತರಂಗ ಮಾಡಿದಾಗ ಇವನು ಇದೇ ಮಾಡ್ತಾನೆ ಅಂತ ಟೈಪ್ ಕ್ಯಾಸ್ಟ್ ಮಾಡಿ ಇಡ್ತಾರೆ. ಸೊ ಆ ಥರ ಟೈಪ್ ಕ್ಯಾಸ್ಟ್ ಇಂದ ಹೊರಗೆ ಬರಬೇಕು ಅನ್ನೋ ಒಂದು ವಿಷಯ. ಈಗ ಪ್ರೀತಮ್ ಇದ್ದವರು ತುಂಬಾ ನಾಟಿ ಅಥವಾ ಏನೋ ಮಾತಾಡ್ಬಿಡ್ತಾರೆ, ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಏನಪ್ಪ ಕ್ಯಾರೆಕ್ಟರ್ ಈ ಥರ ಇದೆ ಆ ಟೈಮಲ್ಲಿ, ಅಂದರೆ ದಟ್ ಆ ಕಾಲಘಟ್ಟದಲ್ಲಿ. ಎಕ್ಸಾಕ್ಟ್ಲಿ. ಅಂಥ ಹುಡುಗ ಒಬ್ಬ ಸಿನಿಮಾ ಹೀರೋ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀರಾ? ಸರ್, ಖಂಡಿತ ಅನ್ಕೊಂಡಿದ್ದೆ. ನಾನು ಸಿನಿಮಾ ಹೀರೋ ಆಗಬೇಕು ಅಂತಲೇ ನಾನು ಕಾಲಿಟ್ಟಿದ್ದು. ಅಂದರೆ ಹೀರೋ ಅನ್ನೋದಕ್ಕಿಂತ ಸರ್, ನಾನು ಇವಾಗ ತಿಳ್ಕೊಂಡಿರೋದು ಏನಂತಂದರೆ, ಒಂದು ಕತೆಗೆ ಮುಖ್ಯ ಪಾತ್ರ, ಅಥವಾ ಕತೆಗೆ ತಿರುವು ಕೊಡುವಂಥ ಪಾತ್ರ, ಅಥವಾ ಕತೆಯ ಪೇಸ್ನ ತೊಗೊಂಡೋಗುವಂಥ ಪಾತ್ರ, ಇದನ್ನು ನಾನು ನಂಬ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾವು ಗ್ಲೋರಿಫಿಕೇಶನ್ ಮಾಡಿ ಇಟ್ಟಿದ್ದೀವಿ, ಹಾಗಾಗಿ ಜನರಿಗೆ ಅದರಲ್ಲಿ ಬೇಸತ್ತು ಹೋಗಿದ್ದಾರೆ. ಒಬ್ಬರನ್ನೇ ಗ್ಲೋರಿಫೈ ಮಾಡೋದು, ಹೀರೋ ಅನ್ನೋದು. ಐ ಥಿಂಕ್ ಎವ್ರಿ ಒನ್ ಇಸ್ ಹೀರೋ. ಪ್ರತಿಯೊಬ್ಬರಿಗೂ ಅದೊಂದು ಫೀಲಿಂಗ್ ಇರುತ್ತೆ. ಯಾಕಂದರೆ ನಾನು ಸಾಕಷ್ಟು ಪಾತ್ರಗಳು ಸಪೋರ್ಟಿಂಗ್ ರೋಲ್ಸ್ ಮಾಡಿದ್ದೀನಿ, ಸೈಡ್ಲೈನ್ ಆಗಿದ್ದೀನಿ. ಸೊ ಅವಾಗೆಲ್ಲ ಅನ್ಸೋದು ಆ ಸ್ಥಾನದಲ್ಲಿ ನಾನು ಇರಬೇಕು ಅಂತ. ಅಲ್ಲ, ಇದನ್ನು ಯೂನಿವರ್ಸಲ್ ಕಾಲಿಂಗು ಅಥವಾ ನಾನು ಇದ್ರ ಮೇಲೆ ವರ್ಕ್ ಮಾಡಿದೆ, ದಿಸ್ ಇಸ್ ಐ ಮ್ಯಾನಿಫೆಸ್ಟೆಡ್, ಈ ರೀತಿನ, ಅಥವಾ ಇಟ್ ಈಸ್ ಅ ಪ್ರಾಪರ್ ಪ್ಲಾನಿಂಗ್ ರೂಟ್ ಮ್ಯಾಪ್ ಇದೆಯಾ? ಕೈಂಡ್ ಆಫ್ ರೂಟ್ ಮ್ಯಾಪ್ ಎಲ್ಲ ಹೇಳ್ತಾರೆ. ಮ್ಯಾನಿಫೆಸ್ಟೇಷನ್ ಅದು ರೈಟ್ ಸರ್. ಯಾಕಂದರೆ ನಾವು ಎದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಅದು ವಿಷಯಗಳ ಜಾಸ್ತಿ ನಿಮ್ಮಲ್ಲಿ ಬರಿತಾ ಹೋಗುತ್ತೆ, ಅದ್ರ ಬಗ್ಗೆನೇ ಕೆಲಸ ಮಾಡ್ತಾ ಹೋಗ್ತೀವಿ. ದಿನನಿತ್ಯ ಕೂಡ ಅದ್ರ ಬಗ್ಗೆನೇ ಏನೋ ಒಂದು ವಿಚಾರಗಳಾಗ್ತವೆ. ಎಕ್ಸಾಂಪಲ್, ಸ್ಕೂಲಲ್ಲಿ ನಾವು ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆ ತನಕ ಅಕಾಡೆಮಿಕ್ಸ್ ಓದ್ತೀವಿ. ಸಂಜೆ ಮನೆಗೆ ಬಂದಾಗಲೂ ಹೌದು ಆಟ ಆಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಹೋಮ್ವರ್ಕ್ ಇರುತ್ತೆ, ಮತ್ತು ನಾಳೆ ಬೈತಾರೆ, ಕ್ಲಾಸ್ ಓದ್ಕೋಬೇಕು ಅನ್ನೋದು ಒಂದಿಷ್ಟು ವಿಚಾರಗಳು ನಿಮ್ಗೆ ಅದೇ ಓಡ್ತಿರುತ್ತೆ. ಅದೇ ರೀತಿ ಇವಾಗ ಎಕ್ಸಾಂಪಲ್ ನೀನಾಸಮಿಗೆ ಜಾಯ್ನ್ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ನಟನೆ, ನಿರ್ದೇಶನ, ಆರ್ಟು, ಮೇಕಪ್ ಇದೆ ಸರ್. ಪೂರ್ತಿ ದಿನ ನಿಮಗೆ ಏನು ಚಿಂತನೆ ಮಾಡ್ತೀರಾ ಅದು ನಿಮ್ಮ ಜಾಸ್ತಿ ಗಾಢವಾಗಿ ಆವರಿಸ್ಕೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಅದೇ ರೀತಿ ನೀವು ಯಾವ್ದ್ರ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಕೆರಿಯರ್ ಅಥವಾ ನೀವು ಪಡುವಂಥ ಏನೋ ಒಂದು ಆಸೆ ಪಟ್ಟಿರ್ತಾರೆ, ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ತುಂಬ ದೀರ್ಘ ಆಲೋಚನೆ ಇರಬೇಕು. ಯಾವ ವೃತ್ತಿಗಾದರೂ ಇದು ವರ್ಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸರ್, ನಾನು ಇದ್ದಂಥ ಸ್ಟ್ರೀಮ್ಲೈನ್, ಟೆಕ್ನಿಕಲ್ ಸ್ಟ್ರೀಮ್ಲೈನಿಂದ ಇಲ್ಲಿಗೆ ಜಂಪ್ ಆಗ್ಬೇಕಾರೆ ಐ ಥಿಂಕ್ ನನ್ನ ಒಳಗಡೆ ಇದ್ದಂಥ ಚಿಂತನೆನೇ ಇಲ್ಲಿ ಕರ್ಕೊಂಡ್ಬಂತು ಅಂತ ನನಗೆ ಮೊದಲೇ ಕೇಳಬೇಕು. ಈಗ ನಿಮ್ಮ ಲೈಫ್ ಜರ್ನಿ ಜಸ್ಟ್ ಒಂದು ರೀಕ್ಯಾಪ್ ಮಾಡೋದಾದರೆ, ಬಾಲ್ಯದಿಂದ ನಿಮಗೆ ಬುದ್ಧಿ ಬಂದಾಗಿಂದ ಯು ವಾಂಟ್ ಟು ಸೇ ಸಮಥಿಂಗ್ ಟು ಸೊಸೈಟಿ, ಈ ಥರ ನಾನು ಬಂದೆ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಬಿಕಮ್ ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್. ಓಕೆ, ಎಲ್ಲ ಮಕ್ಕಳ ಥರನೇ ಆಟ ಆಡಬೇಕು ಅನ್ನೋದು ಅಷ್ಟೇ ವಿಚಾರಗಳಿದ್ದಾರೆ ಮೈಂಡಲ್ಲಿ. ಚಿಕ್ಕ ವಯಸ್ಸಲ್ಲಿ ಆಟ ಆಡಬೇಕು, ಮಣ್ಣಲ್ಲಿ ಆಟ ಆಡಬೇಕು, ಮರ ಹತ್ತಬೇಕು, ಮರಕೋತಿ ಆಟ ಆಡಬೇಕು, ಉಪ್ಪು ಆಟ ಆಡಬೇಕು, ಕಲ್ಲು ಮಣ್ಣು ಆಟ ಆಡಬೇಕು, ಅಕ್ಕನ ಜೊತೆ ಕುಂಟೆ ಬುಲ್ಲೆ ಆಟ ಆಡಬೇಕು, ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಟ, ಬರೀ ಈ ಆಟದಲ್ಲೇ ಇದ್ದಿದ್ದು ನಾನು. ನನಗೆ ಹೊರಗಡೆನೇ ಜಗತ್ತು ಅಂದರೆ ಫಸ್ಟ್ ಆಫ್ ಆಲ್ ಪರಿಸರ, ಒಂದು ಮರ ಗಿಡ ಮಧ್ಯೆ, ಜನರ ಮಧ್ಯೆ, ಆಮೇಲೆ ಪ್ರಾಣಿಗಳ ಮಧ್ಯೆ ಈ ಆಟ ಆಡೋದೇ ಖುಷಿ ಸರ್. ನನಗೆ ಗೊತ್ತಿಲ್ಲ, ಅಲ್ಲೇ ಲೈಫ್ ಇದೆ ಅಂತ ಯಾವಾಗಲೂ ಅನ್ಸುತ್ತೆ ನನಗೆ. ನಾ ಗೋಡೆ ಮಧ್ಯೆ ನಾವು ಇವತ್ತು ಖಂಡಿತ ವಾಪಸ್ ಮನೆಗೆ ಬಂದಾಗ ಬೇಕು ನಮಗೆ ಒಂದು ಮನೆ ಅಂತ ಬೇಕು, ಒಂದು ಮನಶಾಂತಿ ಅಂತ ಬೇಕು, ಅದು ಮನೆ ಖಂಡಿತ ಬೇಕು. ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಹೊರಗಡೆ ಜಗತ್ತು, ಆ ಲೈಫ್ ಕೂಡ ಬೇಕು. ಆ ಲೈಫಲ್ಲೇ ನಾನು ಸಾಕಷ್ಟು ವಿಷಯ ಕಲಿತಾ ಹೋದೆ. ಯಾರಿಗಾರ ಏನು ರೇಟ್ ಆದರೆ ಅವ್ರಿಗೆ ಹೆಲ್ಪ್ ಮಾಡೋವಂಥದ್ದು, ಏನೋ ಊಟ ಬೇಕಾದ್ರೆ ಹಂಚ್ಕೊಳ್ಳೋವಂಥದ್ದು, ಯಾರ್ದಾರ ಮನೆಗೆ ಹೋದರೆ ಚಪ್ಪಲಲ್ಲಿ ಬಿಡ್ತೀವಿ ಅಂತ ನೋಡುವಂಥದ್ದು, ಈ ಥರ ಚಿಕ್ಕ ವಿಷಯ ಸರ್. ಇದಕ್ಕೆ ನಾನು ಹೇಳೋದು ಮನೆಯ ಮೊದಲ ಪಾಠಶಾಲೆ. ನಮ್ಮ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರಿಗೆ ಚಿಕ್ಕ ವಿಚಾರಗಳ ಅಪ್ಬ್ರಿಂಗಿಂಗ್ನ ನಮಗೆ ಅದನ್ನು ಅಂದರೆ ಪೋಷಿಸ್ತಾ ಹೋದರು. ಅವರು ಚಿಕ್ಕ ವಿಷಯಗಳನ್ನ ನಮಗೆ ಕೊಡ್ತಾ ಹೋದರು. ಸೊ ಅಲ್ಲಿ ಬಾಲ್ಯದಲ್ಲಿ ಇಂಪ್ಯಾಕ್ಟ್ ಆದಂಥ ವಿಷಯ ಅಂದರೆ ಲೈಫ್ ಅನ್ನೋ ವಿಷಯ ತುಂಬ ಗಾಢವಾಗಿ ನನಗದು ಫೀಲ್ ಆಗಿದೆ. ಸೊ ದಟ್ಸ್ ರೀಸನ್ ನನ್ನ ಮೋಗ್ಲಿ ಅಂತ ಕರೀತಿದ್ರು ನಮ್ಮ ಕ್ವಾರ್ಟರ್ಸಲ್ಲಿ. ಸೊ ಹಂಗೆ ಓಡಾಡ್ತಿದ್ದೆ, ಆಟ ಆಡ್ಕೊಂಡಿರ್ತಿದ್ದೆ. ಸೊ DD1 ಅವಾಗ ತುಂಬ ಇಷ್ಟ ಆಗೋದು ನನಗೆ. ಸೊ DD1 ಅಲ್ಲಿ ಬರ್ತಿದ್ದಂಥ ಧಾರಾವಾಹಿಗಳು,
ಸಂಜೆ 4 ಗಂಟೆಗೆ ಸಿನಿಮಾಗಳು, ಅದಂತೂ ಸಂಡೇ ರಾಜ್ಕುಮಾರ್ ಅವ್ರ ಸಿನಿಮಾ ಆಗ್ತಾರೆ ಅಂತ ಕಾಯ್ತಾ ಇದ್ದೆ ನಾನು ಯಾವಾಗಲೂ. ಅವ್ರ ಸಿನಿಮಾಗಳು ಬಂದಾಗ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೆ. ಸಿನಿಮಾ ಆದಮೇಲೆ ನಾನೇ ಡಿಶುಮ್ ಅಂತ ಮಾಡೋದು, ಎಗರೋದು, ಬೀಳೋದು, ಒಂದು ಇವಾಗ ನಾಯಿ ಮೇಲೆ ಕೂಡ ಬಿದ್ದಿದ್ದೆ. ಸೊ ಈ ಥರ ಗೊತ್ತಿಲ್ದಂಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಆಟ, ಜೊತೆಗೆ ನಾನು ಓದ್ತಿದ್ದೆ ಕೂಡ. ಯಾಕಂದರೆ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಓದ್ತಿದ್ಲು. ಸ್ಕೂಲಲ್ಲಿ ಯಾವಾಗ್ಲೂ ಶ್ವೇತಾಸ್ ಬ್ರದರ್ ಅಂತಾನೆ ಹೇಳ್ತಿದ್ರು ಹೊರತು ನನ್ನ ಹೆಸರು ಹಿಡಿದು ಕರೀತಿರಲಿಲ್ಲ. ಸೊ ನನಗೊಂದು ಐಡೆಂಟಿಟಿ ಇರಲಿಲ್ಲ ಸ್ಕೂಲಲ್ಲಿ. ಇವಾಗಲೂ ನಮ್ಮ ಐ ಥಿಂಕ್ ಹೆಡ್ ಮಿಸ್ಟರ್ ಶ್ರೀದೇವಿ ಮ್ಯಾಮ್ ಸಿಕ್ಕರೆ ಅವ್ರು ಇದನ್ನೇ ಹೇಳ್ತಾರೆ, ಶ್ವೇತಾಸ್ ಬ್ರದರ್ ಅಂತಾರೆ. ಇವೊಂದು ಆನ್ ಆ್ಯಕ್ಟರ್ ಆ ಥರ ಆಗುತ್ತೆ. ಸೊ ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಈ ಇಂಪ್ಯಾಕ್ಟ್ ಇತ್ತು. ಓದೋದ್ರ ಬಗ್ಗೆನೂ ಗಮನ ಇತ್ತಿಲ್ಲ ಅಂತಲ್ಲ, ಬಟ್ ಜಾಸ್ತಿ ಆಟ, ಸಿನಿಮಾ, ಹಾಡುಗಳು ಇದ್ರ ಮೇಲೆ ಇತ್ತು. ಅದಾದ್ಮೇಲೆ ಕಾಲೇಜ್ ಜಾಯ್ನ್ ಆದೆ. ಕಾಲೇಜ್ ಜಾಯ್ನ್ ಆಗ್ಬೇಕಾದ್ರೆ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಡಿಗ್ರಿ ಮಾಡಲಾ ಅಥವಾ ಏನನ್ನು ಆಯ್ಕೆ ಮಾಡಲಿ ಅನ್ನೋದು. ಯಾಕಂದ್ರೆ 10th ಆದ ತಕ್ಷಣ ಇಲ್ಲಿ ದೊಡ್ಡ ವಿಷಯ ಸರ್ ಅದು, ನಾವೇನು ತೊಗೊಳ್ತೀವಿ ಅನ್ನೋದು. PUC ತೊಗೊಳ್ಳ, ಡಿಪ್ಲೊಮಾ ತೊಗೊಳ್ಳ ಅಂತ. ಬಟ್ ಡಿಪ್ಲೊಮಾ ಏನಕ್ಕೆ ನಾನು ಆಯ್ಕೆ ಮಾಡಿದೆ ಅಂದರೆ ಮನೆಗೇನೋ ಹೆಲ್ಪ್ ಆಗ್ಬೋದು, 3 ವರ್ಷ ಕೆಲಸಕ್ಕೆ ಜಾಯ್ನ್ ಆಗ್ಬೋದು ಅನ್ನೋ ಒಂದು ನಿಟ್ಟಲ್ಲಿ ನಾನು ಡಿಪ್ಲೊಮಾ ತೊಗೊಂಡೆ. ಬಟ್ ಸರ್ ರೈಟ್ ವಿಷಯ ಮಾಡಿದ್ದು ಡಿಪ್ಲೊಮಾ ತೊಗೊಂಡಿದ್ದು. ಯಾಕಂದರೆ ಡಿಪ್ಲೊಮಾ ನನಗೆ ಬ್ಯಾಕ್ಲಾಗ್ಸ್ ಆಯಿತು. ಸೆಮಿಸ್ಟ್ರಿಗೆ 13 ಸಬ್ಜೆಕ್ಟು ಇಂಟು 6 ಸರ್, ಟೋಟಲ್ ವರ್ಷಕ್ಕೆ 36 ಸಬ್ಜೆಕ್ಟ್. ಅದ್ರೊಳಗೆ ಎಷ್ಟು ಡ್ಯೂ ಇಟ್ಟಿದ್ರಿ ಸರ್? ನಂದು 3 ವರ್ಷ ಮುಗಿದಾಗ 6 ಬ್ಯಾಕ್ಲಾಗ್ಸ್ ಇತ್ತು. ಪರವಾಗಿಲ್ಲ ಸರ್. ಬಟ್ ಅದ್ರ ಸರ್ ಮಾರ್ಕ್ಸ್ ಕಾರ್ಡ್ ಕೇಳಿ ಸರ್, 6 ಮಾರ್ಕ್ಸ್ ಕಾರ್ಡ್ ಇರಬೇಕು ಸರ್. ನಮ್ದು 22 ಮಾರ್ಕ್ಸ್ ಕಾರ್ಡ್ ಮೇಲಿದೆ ಸರ್. ಸೊ ಆವಾಗ ನನಗೆ ಏನು ಅರ್ಥ ಆಯಿತು ಅಂದರೆ, ಒಂದು NCC ಇದ್ದೆ ನಾನು. NCC ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಅದು ನನಗೆ ಗೊತ್ತಿಲ್ಲ NCC ಏನಕ್ಕೆ ಅಷ್ಟು ಇಷ್ಟ ಆಯಿತು ಅಂತ ಗೊತ್ತಿಲ್ಲ. ನಮ್ಮ ಅಣ್ಣ ಏರ್ಫೋರ್ಸಲ್ಲಿದ್ದರು. ಆ್ಯಂಡ್ ನಾನು ತುಂಬ ದೇಶಭಕ್ತಿ ಸಿನಿಮಾಗಳು, ಅದರಲ್ಲೂ ಭಗತ್ ಸಿಂಗ್ ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಸೊ ಏನೋ ಒಂದು ಕಡೆ ಆ ರೆವಲ್ಯೂಷನರಿ ಪರ್ಸನ್ ಆಗಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು. ದಟ್ಸ್ ರೀಸನ್ NCC ಇದ್ದೆ. NCC ಎಲ್ಲ ಥರದ ಪರ್ಫಾರ್ಮೆನ್ಸ್ ಎಲ್ಲನೂ ಮಾಡ್ತಾಯಿದ್ವಿ. ಬಟ್ ಮೀನ್ ವೈಲ್ ಡಿಪ್ಲೊಮೊ ಈ ಥರ ಆಯಿತು. ಸೊ ನಾನು ಈ ಕಡೆ ಆರ್ಮಿಗೂ ಜಾಯ್ನ್ ಆಗೋಕ್ಕಾಗಲಿಲ್ಲ. ಈ ಕಡೆ ನಾನು ವರ್ಕ್ ಸಿಗ್ತಾ ಇತ್ತು ಸರ್, ಚೆನ್ನಾಗಿ ಮಾತಾಡ್ತಿದ್ದೆ ನಾನು. ನನಗೆ ಹೆಂಗೋ ಒಂದು ಕೆಲಸ ಸಿಗ್ತಾ ಇತ್ತು, ಟೆಕ್ ಸಪೋರ್ಟು, ಏನೋ ಒಂದು ವರ್ಕ್ ಸಿಗ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಒಡಿಸೆ ಖುಷಿ ಇರಲಿಲ್ಲ. ಇದು ಮಾಡಬಾರ್ದಾ. ಯಾಕಂದರೆ ಈ ಕಡೆ ಫೇಲ್ ಆಗಿದ್ದೀನಿ, ಇಂಜಿನಿಯರಿಂಗ್ ಹೋಗೋಕ್ಕೆ 1 year ಗ್ಯಾಪ್ ಇದೆ, ಈ ಕಡೆ ಆರ್ಮಿಗೆ ಹೋಗೋಕ್ಕಾಗಲ್ಲ. ಈ ಒಂದು ಗ್ಯಾಪಲ್ಲಿ ಈ ವಾಯ್ಡ್ ಸ್ಪೇಸಲ್ಲಿದ್ದೆ. ಅಂದರೆ ನಮ್ಮ ಅಕ್ಕಂಗೆ ಹೇಳಿದೆ, ಇಲ್ಲ ನಾನು ಡ್ಯಾನ್ಸ್ನ ಕಲಿತೀನಿ. ಯಾಕಂದ್ರೆ ಮುಂಚೆ ಡ್ಯಾನ್ಸ್ ಮಾಡ್ತಾ ಇದ್ದೆ, ಏನೇ ನೋಡಿದ್ರೆ ಈಸಿಯಾಗಿ ಮಾಡ್ತಾ ಇದ್ದೆ. ನಮ್ಮ ಅಕ್ಕ ತುಂಬ ಹೇಳೋಳು, ನೀನು ದೊಡ್ಡ ವೇದಿಕೆಗೆ ಹೋಗ್ಬೇಕು ಕಣೋ, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ. ಅವಾಗ ನಾನು ಅಂತ ಬಿಟ್ಟಾಗ್ತಿದ್ದೆ. ಬಟ್ ಆಫ್ಟರ್ ದಿಸ್ 3 years ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ, ತೋರಿಸ್ಲಿಲ್ವಲ್ಲ. ಬಟ್ ಮನಸ್ಸಲ್ಲಿ ಯಾವಾಗಲೂ ಇತ್ತು, ಆ್ಯಕ್ಟರ್ ಆಗಬೇಕು, ಡ್ಯಾನ್ಸರ್ ಆಗಬೇಕು ಅಂತ. ಸೊ ಆಗ ನಾನು ಆ ಡಿಸಿಷನ್ ತಗೊಂಡು. ಯಾವಾಗ ಡಿಸೈಡ್ ಮಾಡಿದ್ರಿ ಸರ್? ದಟ್ಸ್ ವಾಟ್. ಅದೇ ಡಿಪ್ಲೊಮಾ ಆಯಿತು. ಡಿಪ್ಲೊಮಾ ಆದಮೇಲೆ ಬ್ಯಾಕ್ಲಾಗ್ಸ್ ಇತ್ತು. ಬ್ಯಾಕ್ಲಾಗ್ಸ್ ಏನು ಮಾಡೋದು ಗೊತ್ತಾಗ್ತಿರಲಿಲ್ಲ. ಈ ಕಡೆ ಜಾಬಾ, ಈ ಕಡೆ ಆರ್ಮಿಗೆ ಹೋಗೋಕ್ಕಾಗಲ್ಲ, ಈ ಕಡೆ ಇಂಜಿನಿಯರಿಂಗ್ ಆಗಲ್ಲ. 1 year ವೇಟ್ ಮಾಡಬೇಕು. 1 year ಏನು ಮಾಡೋಣ ಅಂತ ತೋರಿಸದೇ ಇದ್ದಾಗ ಡ್ಯಾನ್ಸ್ ಮೈಂಡಿಗೆ ಬಂತು. ಸೊ ಡ್ಯಾನ್ಸ್ನ ಕಲಿತೀನಿ, ಡ್ಯಾನ್ಸ್ ಶೋಸ್ ಮಾಡ್ತೀನಿ, ಅದರಿಂದನೂ ಅರ್ನ್ ಮಾಡ್ಬೋದು ಅಂತೆಲ್ಲ ನನ್ನ ವಿಷಯ ತಿಳ್ಕೊಂಡೆ. ಸೊ ಅವಾಗ ಡ್ಯಾನ್ಸ್ ಕ್ಲಾಸಸ್ ಹುಡುಕಕ್ಕೆ ಶುರು ಮಾಡಿದೆ. ಸೊ ದೆನ್ ಹರ್ಷ ಮಾಸ್ಟರ್ ಸಿಕ್ಕಿದ್ರು. ಹರ್ಷ ಮಾಸ್ಟರ್ ಅದಕ್ಕಿಂತ ಮುಂಚೆ ಏನಾಯ್ತು ಅಂದರೆ, ಇಮ್ರಾನ್ ಮಾಸ್ಟರ್ ಕ್ಲಾಸಲ್ಲಿ ನಾನು ಡ್ಯಾನ್ಸ್ ಕ್ಲಾಸ್ ಕಲಿಯಕ್ಕೆ ಹೋಗ್ತಿದ್ದೆ. ಹಾಗೆ ಮಕ್ಕಳಿಗೆ ಹೇಳ್ಕೊಡೋಂಥದ್ದು ಮಾಡ್ತಾ ಇದ್ದೆ. ಮೀನ್ ವೈಲ್ ನಾನು ಹಂಸಲ್ಕರ್ ತಂಡದಲ್ಲಿದ್ದೆ. ಅಲ್ಲೂ ಕೂಡ 1-2 ನಾಟಕಗಳು ಮಾಡಿದ್ದೆ. ಈ ಕಡೆ ಇನ್ನೊಂದು ಕೃಷ್ಣಮೂರ್ತಿ ಅವತಾರ ಅಂತ ಅವರು ಗುರುಗಳಿದ್ದಾರೆ, ಅವ್ರದ್ದು ರಂಗಾವತಾರ ಅಂತ ಒಂದು ತಂಡ ಇದೆ, ಅಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ರು. ಸೊ ಮೀನ್ ವೈಲ್ ಡ್ಯಾನ್ಸ್ ಶೋಸು ಮಾಡ್ತಾ ಇದ್ದೆ, ಈ ಕಡೆ ನಾನು ಥಿಯೇಟರ್ ಶೋಸು ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅಂದರೆ ಹರ್ಷ ಮಾಸ್ಟರ್ ಅವ್ರ ಜೊತೆನೂ ನಾನು ಒಂದು ಶೋ, ಅಂಬಿ ಸಂಭ್ರಮ ಅನ್ನೋ ಶೋದಲ್ಲಿ ಇದು ಮಾಡಿದ್ದೀನಿ. ತ್ರಿಭುವನ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ. ಈಗಿನ ಫೇಮಸ್ ಭೂಷಣ್ ಮಾಸ್ಟರ್ ಇದ್ದಾರೆ, ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಈ ಥರ ಡ್ಯಾನ್ಸ್ ಶೋಸು ಮಾಡ್ತಾ ಇದ್ದೆ, ಈ ಕಡೆ ಥಿಯೇಟರ್ಸು ಮಾಡ್ತಾ ಇದ್ದೆ. ಸೊ ಹಂಗೆ ಚೇಂಜ್ ಆಯಿತು ಸರ್ ಅದು. ಈಗೂ ಮಾಡ್ತಾ ಇದ್ದೀರಿ ಸರ್? ಡ್ಯಾನ್ಸ್ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತೀನಿ, ಎಲ್ಲೂ ಶೋಸ್ ಕೊಡಲ್ಲ.